10ಗೆ ಬಂದಿದ್ದೀನಿ, ಓಡಬೇಕು. ರನ್ ಬರೋ ಅರ್ಜೆಂಟಲ್ಲಿ ಟಿಕೆಟೇ ನೋಡ್ಕೊಂಡಿಲ್ಲ. ಮೂವಾಯ್ತು ನಿನ್ನ ಬಿಟ್ಟು ಇಲ್ಲ ಜೀವ. ಗೈಸ್, ಟ್ರೈನ್ ಲೇಟ್ ಆಗಿದೆ, 15 ನಿಮಿಷ ಲೇಟ್ ಆಗಿದೆ. ಇಲ್ಲೇ ಇಂಟ್ರೋ ತೊಗೊಂಡ್ಬಿಡ್ತೀನಿ. ಏನಿವತ್ತು ರೈಲ್ವೆ ಸ್ಟೇಷನಲ್ಲಿದ್ದಾನೆ ಅಂತ ಅಂದ್ಕೊಂಡ್ರೆ, ಇವತ್ತು ಡೇ ಮೇ 21, ನಾಳೆ ಮೇ 22 RCB ಸನ್ರೈಸರ್ಸ್ ಹೈದ್ರಾಬಾದ್ ಮ್ಯಾಚ್ ಇದೆ ಹೈದ್ರಾಬಾದ್ ಸ್ಟೇಡಿಯಮಲ್ಲಿ. ನಾವು ಆಲ್ರೆಡಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಆಗಿ ಇವತ್ತು ಹೊರಡಬೇಕು ಅಂತ 1 ತಿಂಗಳ ಹಿಂದನೇ ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ನ ಬುಕ್ ಮಾಡಿಕೊಂಡು ರೆಡಿ ಇದ್ವಿ. ಸೊ ನಾವು ಜರ್ನಿ ಟುವರ್ಡ್ಸ್ ಹೈದ್ರಾಬಾದ್ ಟು ವಿಟ್ನೆಸ್ RCB ಹೈದ್ರಾಬಾದ್ IPL ಮ್ಯಾಚ್. ಇನ್ನೊಂದು ಏನು ಅಂದರೆ ಸೀನು, 10 ಡೇಸ್ ಬ್ಯಾಕ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ. ನಾವು 4 ಜನ ಇದ್ದಿದ್ದು ಪ್ಲ್ಯಾನು, 8 ಜನ ಕೂತ್ಕೊಂಡಿದ್ದೀವಿ ಟಿಕೆಟ್ ಬುಕ್ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕಾಗಲಿಲ್ಲ. ಆದರೂ ಹೋಪ್ಸ್ ಬಿಟ್ಟಿಲ್ಲ. ವಿರಾಟ್ ಕೊಹ್ಲಿ ಹೇಳೋ ಹಾಗೆ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್ 1% ಚಾನ್ಸ್ ಅಂತಾರಲ್ಲ. ಹಾಗಾಗಿ ನನ್ನ ಹತ್ರ ಇರೋ ಎಲ್ಲ ಕಾಂಟ್ಯಾಕ್ಟ್ಸ್ನೂ ಟ್ರೈ ಮಾಡ್ತಾಯಿದ್ದೀನಿ. ಆ 1% ಚಾನ್ಸ್ ಎಲ್ಲಿ ಸಿಗುತ್ತೋ, ಯಾರಿಂದ ಸಿಗುತ್ತೋ ಗೊತ್ತಿಲ್ಲ. ನಾಳೆ ಮ್ಯಾಚ್ ಸ್ಟಾರ್ಟ್ ಆಗಿ ಗೇಟ್ ಓಪನ್ ಆಗೋ ತನಕನೂ ಐ ವಿಲ್ ಸ್ಟಿಲ್ ಬಿಲೀವ್. ನನ್ನ ಹೋಪ್ಸ್ನ ನಾನು ಕಳ್ಕೊಳ್ಳಲ್ಲ. ಮ್ಯಾಚ್ಗೆ ಹೋಗ್ತೀವಿ ಅಂತ ಅನ್ಕೋತೀವಿ. ಬಂದರೆ ಬರುತ್ತೆ, ಹೋದರೆ ಶಾಕ್ ಆಗಬೇಡಿ ಅಷ್ಟೇ. ಅದನ್ನೇ ಬಿಲೀವ್ ಮಾಡೋದು ಯಾವಾಗಲೂ. ಸೊ ನೋಡೋಣ ಜರ್ನಿ ಹೇಗಿರುತ್ತೆ ನೋಡೋಣ. ಇವಾಗ ಸೀನ್ ಏನಂದರೆ, ನನ್ನ ಜೊತೆ ನನ್ನ ಅಣ್ಣ, ನನ್ನ ಅತ್ತಿಗೆ ಬರ್ತಾಯಿದ್ದಾರೆ. ನನ್ನ ತಂಗಿ ಬರಬೇಕಾಗಿತ್ತು, ಲಾಸ್ಟ್ ಮೊಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ಲು. ಸೊ ಇವಾಗ ಬೆಂಗಳೂರಿಂದ ನಾವು ಹೊರಟಿದ್ದೀವಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಧಾರಾಕಾರ ಮಳೆ. ಇವಾಗ ಮಳೆ ನಿಂತಿದೆ, ಅರ್ಧ ಗಂಟೆಯಿಂದ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ ಮಳೆಯಿಂದ ಎಲ್ಲ ರೋಡ್ಸ್ ಎಲ್ಲ ಬ್ಲಾಕ್ ಆಗಿ ಜನಜೀವನ ಅಸ್ತವ್ಯಸ್ತ ಅಂತ ಏನಾಗಿಲ್ಲ, ಎಲ್ಲ ರೋಡ್ಸ್ ಎಲ್ಲ ಬ್ಲಾಕ್ ಆಗಿದೆ. ಸ್ವಲ್ಪ ಡಿಲೇ ಆಗಿದೆ. ನಾನು ಕರೆಕ್ಟಾಗೆ ಬಂದಿದ್ದೀನಿ, 7:55ಗೆ ಹ್ಯಾವ್ ಮೇಡ್ ಇಟ್ ಟು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಗೆ ಬಂದು ಇಳಿದಿದ್ದೀನಿ. ಬಟ್ ಏನಾಗ್ತಿದೆ ಅಂದರೆ, ಸ್ವಲ್ಪ ನಮ್ಮ ಅಣ್ಣ ಅತ್ತಿಗೆಗೆ ಚಮಕ್ ಕೊಡೋಣ ಅಂತ ಅಂದ್ಕೊಂಡು ನಾನು ಇಲ್ಲಿ ಹೊರಗಡೆನೇ ಕಾಯ್ತಾ ಇದ್ದರೆ, ನಮ್ಮದು B8 ಆ್ಯಕ್ಚುಲಿ, ನಾನು B10 ಹತ್ರ ಅವ್ರಿಗೆ ಕಾಣದೇ ಇದ್ದಂಗೆ ಇದ್ದೀನಿ. ನೋಡಿದರೆ ಅಣ್ಣ ಬಂದು ಡ್ರೈವರು ಪೈಲಟು ಇನ್ನೂ ಹೊರಟೇ ಇಲ್ಲ ಗುರು. ಎಷ್ಟಾಯಿತು ಗೊತ್ತಾ? 8:17 ಆಯಿತು ಟೈಮು. ರಾಜಧಾನಿ ಎಕ್ಸ್ಪ್ರೆಸ್ಸು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಪ್ಲೀಸ್ ಆದಷ್ಟು ಬೇಗ ಹೊರಡಿ. ಪಕ್ಕ ನಮ್ಮ ಅಣ್ಣದಿಗೆ ಗೊತ್ತಾಗಿರುತ್ತೆ ನಾನು ಚಮಕ್ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಅವರು ನಾನು ಬರೋಕ್ಕೂ ಮುಂಚೆನೇ ಬರ್ತಾರೆ ಅಂತ ನನ್ನ ಪ್ಲಾನ್ ಇತ್ತು. ಅವ್ರು ಮೆಜೆಸ್ಟಿಕಲ್ಲಿ ಇಳಿದು ನಡ್ಕೊಂಬಂದಿದ್ದಾರೆ. ಬಟ್ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಿಂದ ಅಲ್ಲಿಂದ ಬಂದೆ. ಬಟ್ ಅಲ್ಲಿಂದ ಮೊದಲಿಂದ ಬಂದಿದ್ದ ಜರ್ನಿ ಎಲ್ಲ ಹೇಗಿತ್ತು, ಎಷ್ಟು ಕಷ್ಟಪಟ್ಟೆ ಏನು ಅಂತ ಒಂದು ಕ್ಲಿಪ್ಸ್ ಹಾಕ್ಕೊಬರ್ತೀನಿ, ನೋಡ್ಕೊಬನ್ನಿ. ಎಸ್, ಟುಡೇ ಇಸ್ 15th May. RCB SRH ಮ್ಯಾಚ್ ಟಿಕೆಟ್ಸ್ ಬಿಡ್ತಾರೆ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ. ಸೊ ಫುಲ್ಲಿ ಎಕ್ಸೈಟೆಡ್ ಟಿಕೆಟ್ಸ್ ಬುಕ್ ಮಾಡೋದಕ್ಕೆ. ಗೊತ್ತಿಲ್ಲ ಯಾವ ಥರ ಹೋಗುತ್ತೆ, ಯಾವ ಥರ ಆಗತ್ತೆ ಅಂತ. ಫುಲ್ ಕಾನ್ಫರೆನ್ಸಲ್ಲಿ ಎಲ್ಲರನ್ನೂ ತೊಗೊಳೋದು, ಎಲ್ಲ ಬೇರೆ ಬೇರೆ ಪ್ಲೇಸಲ್ಲಿ ಕೂತ್ಕೊಂಡಿದ್ದೀವಿ. ಅಟ್ ಎನಿ ಕಾಸ್ಟ್ ಟಿಕೆಟ್ಸ್ ಬುಕ್ ಆಗಬೇಕಷ್ಟೇ. ಊರಿಗೆ ಮುಂಚೆ ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೂ ಟಿಕೆಟ್ಸೇ ಬಿಟ್ಟಿಲ್ಲ, ಮ್ಯಾಚ್ ಟಿಕೆಟ್ಸು. ಫುಲ್ ಎಕ್ಸೈಟೆಡ್ ಆಗಿ ಹೋಗೋಣ ಅಂತ ಟ್ರೈನ್ ಟಿಕೆಟ್ಸ್ ಆಲ್ರೆಡಿ 15 ಡೇಸ್ ಬ್ಯಾಕ್, ಐ ಗೆಸ್ 20 ಡೇಸ್ ಬ್ಯಾಕೇ ನಾವು ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ, ಟ್ರೈನ್ ಟಿಕೆಟ್ಸು. ಬಟ್ ಯಾವಾಗ ಬಿಡ್ತಾರೋ ಅಂತ ಕಾಯ್ತಾ ಇದ್ವಿ. ಫೈನಲಿ ದಿ ಡೇ ಹ್ಯಾಸ್ ಅರೈವ್ಡ್. ಅಲ್ಲ ಶ್ರುತಿ, ಒಳಗಡೆ ಹೋಗವನ ಹೊರಗಡೆಗೂ ನೋಟಿಫೈ ತೋರಿಸ್ತಾ ಇದ್ದ. ನೋಟಿಫೈ ಇರೋ ಜಾಗಕ್ಕೆ ಬತ್ತಾ? ನೋಟಿಫೈ ಇರೋ ಅವ ಲ್ಯಾಪ್ಟಾಪ್ ಅಲ್ಲಿ ಆಯ್ದಾಡ, ಅಫಿಷಿಯಲ್ ಇದರಲ್ಲೂ ಆಯ್ದಾಡ, ಎರಡರಾಗೂ ಆಯ್ದ. 5 4 3 2 1. ಬಾರೋ. ಬಂತು. ಯಾವ್ದೆಷ್ಟು? ಕ್ರೇಜಿ ಪ್ರಭಾವ್ ಆಗತ್ತೆ.
ಶ್ರೀ ಸಿಮೆಂಟ್ ಪ್ರಭಾವ್ ಶ್ರೀ ಸಿಮೆಂಟ್ ಮಾಡು. ಈ ಸಿಮೆಂಟು 66% ಅವೈಲಬಲ್ ಇದ್ದು 900 ಕ್ಯೂ ಅಲ್ಲಿ ಇದ್ರು, ಇಲ್ಲಿ ಇನ್ನೂ ಬಿಟ್ಟಿಲ್ಲ, 50,000 ಕ್ಯೂ ಅಲ್ಲೂ ಇದೀವಿ. ಸುಮ್ನಿರೆ, ನೀನ್ ಮಾಡೋ. ನೋಡಲ್ಲೇ. One eternity later. ಮೆಟ್ರೋದಲ್ಲಿದ್ದೆ, ನನ್ನ PU ಹಳೆಯ ಫ್ರೆಂಡ್ ಒಬ್ಬ ಸಿಕ್ತ. ಆಲ್ಮೋಸ್ಟ್ ಒಂದು 5 ವರ್ಷ, 5 ಅಲ್ಲ ಜಾಸ್ತಿನೇ ಆಗಿದೆ, ಒಂದು 7-8 ವರ್ಷ ಆಗಿತ್ತು. ಸೊ ಸಡನ್ನಾಗಿ ಎಲ್ಲೋ ಎಸ್ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು. ನೋಡಿದ್ರೆ ನನ್ನ ಹಳೆಯ ಫ್ರೆಂಡು, PUಲಿ 2 ವರ್ಷ ಅವನ ಜೊತೆಗೆ ಓದಿದ್ದು. ಈಸ್ ಒನ್. ಸಿಕ್ಕಾಪಟ್ಟೆ ಮಳೆ ಬಂದಿತ್ತು, ಹೊಡ್ತಾ ಸಮವ್ ಐ ಮೇಡ್ ಇಟ್ ಟು ಮೆಟ್ರೋ. ಏನೋ ಗೊತ್ತಿಲ್ಲ ಈಗ ಹೆಂಗಾಗತ್ತೆ ಅಂತ. ಇನ್ನೊಂದು ಸ್ಟೇಷನ್ ಇದೆ, ನೋಡಬೇಕು. ಇನ್ನೇನು ರೀಚ್ ಆಗ್ತೀನಿ ರೈಲ್ವೆ ಸ್ಟೇಷನ್ನು. ಸದ್ಯಕ್ಕೆ ಮೆಜೆಸ್ಟಿಕ್ಕಲ್ಲಿದ್ದೀನಿ. ಅಲ್ಲಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 8 ಗಂಟೆಗೆ ಟ್ರೈನ್ ಇದೆ. ಸೊ ಇವಾಗ ಟೈಮು 7:35, 10 ಮಿನಿಟ್ಸ್ ಇದೆ. ಸ್ವಲ್ಪ ಅಡ್ವೆಂಚರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಈಗ ನನ್ನ ಜೊತೆ ಬರ್ತಾಯಿದ್ದಿದ್ದು ನನ್ನ ಅಣ್ಣ, ನನ್ನ ಅತ್ತಿಗೆ. ಆಲ್ರೆಡಿ 2 ಟ್ರೈನ್ ಮುಂದೆ ಹೋಗಿದ್ದಾರೆ ಅವರು ಮೆಟ್ರೋ ಟ್ರೈನಲ್ಲಿ. ಫುಲ್ ಮಳೆ ಬರ್ತಾಯಿದ್ದರಿಂದ ಕ್ಯಾಬ್ ಬುಕ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವ್ರನ್ನ ಆಲ್ರೆಡಿ ಹೊರಡಿ ನೀವು, ನಾನು ಜಾಯ್ನ್ ಆಗ್ತೀನಿ ಅಂತ ಕಳಿಸಿದ್ದೀನಿ. ಈಗ ಅವರು ಆಲ್ಮೋಸ್ಟ್ ರೀಚ್ ಆಗಿರ್ತಾರೆ, ಇನ್ನೂ ಕಾಲ್ ಬಂದಿಲ್ಲ, ಬಟ್ ರೀಚ್ ಆಗಿರ್ತಾರೆ. ನಾನು ಬೇರೆ ಹೋಗಿ ಹತ್ಕೊಂಡು ಟ್ರೈನ್ ಮಿಸ್ ಆಯಿತು ಅಂತ ಒಂದು ಅಡ್ವೆಂಚರ್ ಮಾಡೋ ಪ್ಲ್ಯಾನ್ ಇದೆ. ಬರೀ ಡೌಗಳಿಂದ. ಬಟ್ ಸ್ಟಿಲ್ ನೋಡೋಣ ಹೇಗಾಗತ್ತೆ ಅಂತ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಫೈನಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಕ್ಕೆ ಬಂದೆ. ಆಲ್ಮೋಸ್ಟ್ 7:45 ಆರಾಮಾಗಿ ರೀಚ್ ಆಗಿದ್ದೀನಿ, ಏನೂ ತೊಂದರೆ ಇಲ್ಲ. ಹಲೋ, ಎಲ್ಲಿದ್ರಾ? ಎಲ್ಲಿ? ಓಕೆ, ಹೊರಗೆ ಬಂದ್ರಾ ನೀವು? ಸರಿ, ಓಕೆ, ಬನ್ನಿ. ನಾನೇ ಅವ್ರಿಗೆ ಶಾಕ್ ಕೊಡೋಣ ಅಂದರೆ ಅವರೇ ನನಗೆ ಶಾಕ್ ಕೊಟ್ಬಿಟ್ರು. ಮಜಾ ಆಯಾ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಕ್ಕೆ ಬನ್ನಿ ಅಂದರೆ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಈ ಮಳೆಯಲ್ಲಿ ರೋಡಲ್ಲಿ ನಡ್ಕೊಂಬರ್ತಾ ಇದ್ದಾರೆ. ನೋಡೋಣ. ಕಲೆಗಾರ ನಾನು ಪ್ಲ್ಯಾಟ್ಫಾರ್ಮ್ 10, 9 ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಪ್ಲ್ಯಾಟ್ಫಾರ್ಮ್ 1 ಅಂತೆ. ನಾನು ಪ್ಲ್ಯಾಟ್ಫಾರ್ಮ್ 10ಗೆ ಬಂದಿದ್ದೀನಿ. ಓಡಬೇಕು. ರನ್ನಿಂಗ್ ಇನ್ ದ ಮೌಂಟೇನ್, ರನ್. ಎಲ್ಲರೂ ಓಡ್ತಾ ಇದ್ದಾರೆ, ನಾನೊಬ್ಬನೇ ಅಲ್ಲ. ಬಟ್ ಡೆಸ್ಟಿನೇಷನ್ಸ್ ಆರ್ ಡಿಫ್ರೆಂಟ್. ಕೂತ್ಗಳಲ್ಲಿ 7:50 ಟೈಮು. 7:50. 7:10 ನಾನು ಮೆಟ್ರೋ ಬಿಟ್ಟಿದ್ದು, ನಮ್ಮ ಮನೆ ಬಿಟ್ಟಿದ್ದು ಮೆಟ್ರೋ ಸ್ಟೇಷನ್ನು. ಇವಾಗ 7:50. ಎಷ್ಟು 40 ಮಿನಿಟ್ಸಲ್ಲಿ ಐ ಹ್ಯಾವ್ ಮೇಡ್ ಇಟ್ ಟು ಮೆಜೆಸ್ಟಿಕ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆಲ್ ಥ್ಯಾಂಕ್ಸ್ ಟು ಮೆಟ್ರೋ. ಈ ಮಳೆ ಇದರಲ್ಲಿ ನಾನು ಐ ನೆವರ್ ಬಿಲೀವ್ ಇಷ್ಟು ಬೇಗ ಬಂದು ರೀಚ್ ಆಗ್ತೀನಿ ಅಂತ. ಬಟ್ ನೋಡಿ, ನಮ್ಮ ಟ್ರೈನ್ ರೆಡಿ ಇದೆ, KSR ಬೆಂಗಳೂರು ನಿಜಾಮುದ್ದೀನ್. ಸೊ ಇನ್ನೇನು 10 ಮಿನಿಟ್ಸಲ್ಲಿ ಹೊರಡತ್ತೆ. ಬರೋ ಅರ್ಜೆಂಟಲ್ಲಿ ಟಿಕೆಟೇ ನೋಡ್ಕೊಂಡಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಯಾವ ಬೋಗಿ ಅಂತ ಈಗ ನೋಡ್ತಾ ಇದ್ದೀನಿ. ಯಾರಾದರೂ RCB ಜರ್ಸಿ ಹಾಕ್ಕೊಂಡ್ಬಂದಿದ್ದಾರಾ ಅಂತ ನೋಡ್ತಾ ಇದ್ದೀನಿ. ನಮ್ಮ ಥರನೇ ಅವೇ ಮ್ಯಾಚಸ್ ನೋಡೋಕ್ಕೆ ಹುಚ್ಚರು ಬೆಂಗಳೂರಿಂದ ಹೈದ್ರಾಬಾದಿಗೆ ಹೋಗೋರು ಟ್ರೈನಲ್ಲಿ RCB ಜರ್ಸಿ ಹಾಕ್ಕೊಂಡು, ಟ್ರಾವೆಲ್ ಜರ್ಸಿ ಅಥವಾ ಟ್ರಾವೆಲ್ ಮಾಡ್ತಾ ಇರೋದು ಅದಕ್ಕೆ ಕಾಸ್ ಅಂತ ಗೊತ್ತಲ್ಲ. ಸೊ ಹಾಗಾಗಿ ಹಾಕ್ಕೊಂಬಂದಿರೋ ಚಾನ್ಸಸ್ ಇರುತ್ತೆ. ನೋಡೋಣ ಯಾರು ಸಿಗ್ತಾರಾ, ಹೇಗೆ ನಮ್ಮ ಜರ್ನಿ ಹೇಗಿರುತ್ತೆ, ಹೇಗೆ ಶುರು ಆಗುತ್ತೆ. ನಂದು ಆ್ಯಕ್ಚುಲಿ B8
B6 ಹತ್ರ ಇದ್ದೀನಿ ನಾನು ನಮ್ಮ ಅಣ್ಣ ಅತ್ತಿಗೆಗೆ ಸ್ವಲ್ಪ ಶಾಕ್ ಕೊಡೋಣ ಅಂತ ಇದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ನಮ್ಮ ಅಣ್ಣ ಅತ್ತಿಗೆಗೆ ಶಾಕ್ ಕೊಡೋಣ ಅಂದರೆ ನಾನು ಹೇಳ್ದಂಗೆ ಆಯಿತು, ಅವರೇ ಬಂದಿಲ್ಲ ಇನ್ನೂ. ನನಗೆ ಫೋನ್ ಮಾಡ್ತಾ ಇದ್ದಾರೆ ಎಲ್ಲಿದ್ದೀರಾ ಅಂತ. ನಾನು ಇಲ್ಲಿ B8 ಹತ್ರ ಬಂದು ಅವ್ರಿಗೆ ಕಾಣಬಾರ್ದು ಅಂತ ಅಲ್ಲೆಲ್ಲೋ ತಪ್ಪಿಸ್ಕೊಂಡು ದೂರದಿಂದ ಬಂದರೆ ನೋಡಿದ್ರೆ ಅವ್ರು ಇನ್ನೂ ಪ್ಲ್ಯಾಟ್ಫಾರ್ಮಿಗೆ ಎಂಟ್ರಿ ಆಗಿಲ್ಲ. ನನಗೆ ಕಾಲ್ ಮಾಡಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲೆಲ್ಲರೂ ಸೈಡಲ್ಲಿ ನಿಂತಿರ್ತೀನಿ, ಗೊತ್ತಾಗಲ್ಲ ಅವರಿಗೆ. ಅವ್ರದ್ದು ಎಂಟ್ರಿ ಆಗಿಲ್ಲ ಇನ್ನೂ ಈಗ ಬರ್ತಾಯಿದ್ದೀವಿ ಅಂತಿದ್ದಾರೆ. ನೋಡೋಣ. ನಾನು ಲಾಜಿಕಲಿ ನೋಡಿದ್ರೆ ಅವ್ರಿಗಿಂತ ಮುಂಚೆ ಬಂದಿದ್ದೀನಿ. ಸುಮ್ಮನೆ ಬಂದೇ ಇಲ್ಲ ಅಂತ ಹೇಳಿ ಈಗ ಜಸ್ಟ್ ಕಾಲ್ ಬಂದಿತ್ತು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಈಗಷ್ಟೇ ಇಳಿದಿದ್ದೀನಿ ಅಂತ ಹೇಳಿದ್ದೀನಿ. ಆಲ್ರೆಡಿ ಬ್ರೇಕ್ ರಿಲೀಸ್ ಆದಾಗ ನಾನು ಇಲ್ಲೇ ಇದ್ದೆ. ಬಟ್ ಸ್ಟಿಲ್ ಅವ್ರಿಗೆ ಸುಮ್ಮನೆ ಒಂದು ಆಟ ಆಡ್ಸೋಣ ಅಂತ ಹೇಳಿದ್ದೀನಿ ಅಷ್ಟೇ. ನೋಡೋಣ, ಒಂದು ಸ್ವಲ್ಪ ಮೂವ್ ಆಗಲಿ. ಮೂವ್ ಆದಮೇಲೆ ನಾನು ಇಲ್ಲೇ ಎದುರುಗಡೆ ಇದ್ದೀನಿ, ಒಂದು ಬೋಗಿ ಹಿಂದೆ. ಅವ್ರಿಗೆ ಗೊತ್ತಾಗಲ್ಲ. ಮೂವ್ ಆದಮೇಲೆ ನಮ್ಮ ಅಣ್ಣ ಸೈಡಿಗೆ ಬಂದು ನಿಂತ್ಕೊಂಡಿದ್ದಾನೆ, ಇದ್ರ ಹತ್ರ ಕಾಣಿಸೋದು ಬೇಡ. ನಾನು ಶಾಕ್ ಕೊಡೋಣ ಅಂತ ಕಾಯ್ತಾ ಇದ್ದರೆ ಟ್ರೈನ್ ಮೂವೇ ಆಗ್ತಾಯಿಲ್ಲ. ಮೂವ್ ಆಯಿತು ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಜಸ್ಟ್ ಗುರು ಮುಂಗಾರು ಮಳೆಟ್ಟು ರೀಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಣ್ಣ ಒಂದು ಡ್ರೈವರು ಬ್ರೇಕ್ ರಿಲೀಸ್ ಮಾಡೋದು, ತೆಗಿಯೋದು. ಇವತ್ತಿನ ನಮ್ಮ TC ಸಾಹೇಬ್ರು ಇಲ್ಲೇ ಇದ್ದಾರೆ. TC ಸಾಹೇಬ್ರಿಗೆ ಒಂದು ಹಾಯ್ ಹೇಳ್ಬಿಡೋಣ. TC ಸಾಹೇಬ್ರೆ, ಹಾಯ್ ಗೈಸ್. ಇಲ್ಲೊಬ್ಬರು RCB ಜರ್ಸಿ ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಮ್ಯಾಚ್ಗೆ ಹೋಗ್ತಾ ಇರ್ಬೋದು. ಕೇಳಿ ನೋಡೋಣ ಮ್ಯಾಚ್ಗೆ ಅಂತ, ಗೊತ್ತಾಗತ್ತೆ. ಸರ್, ನಾಳೆ ಮ್ಯಾಚ್ಗೆ ಹೋಗ್ತಾ ಇದ್ದೀರಾ ಹೈದ್ರಾಬಾದ್ಗೆ? ನಾಳೆ ಮ್ಯಾಚ್ ಇದೆಯಲ್ಲ, ಅದಕ್ಕೆ ಕೇಳಿದೆ. ಮ್ಯಾಚ್ಗೆ ಅಲ್ಲಂತೆ, ನಾಳೆ ಫ್ಲಾಪ್ ಅದೇ. ಹಾಂ ಗೈಸ್, ಇವತ್ತು ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು. ನಾನು ಚಮಕ್ ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಬಟ್ ಔಟ್ ಆಫ್ ದಿ ಬಾಕ್ಸ್, ಪೈಲಟ್ ಆಫ್ ದಿ ರಾಜಧಾನಿ ಎಕ್ಸ್ಪ್ರೆಸ್ ಕೇಮ್ ಇಂಟು ಪಿಕ್ಚರ್. ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ದಾರೆ. ನನಗೆ ಹೋಗೋಕ್ಕಾಗ್ತಾ ಇಲ್ಲ. ನಾನು ಒಂದು ಸ್ವಲ್ಪ ಚಮಕ್ ಕೊಟ್ಟು ಟ್ರೈನ್ ಮೂವ್ ಆದಮೇಲೆ ಅವ್ರ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ, ಇಲ್ಲೊಂದು ಲೈಟಾಗಿ ಸೆಂಡ್ ಆಫ್ ಆಗ್ತಾ ಇದೆ. ಈ ಸೀನ್ಸ್ ಯೂಶ್ವಲಿ ಕಾಮನ್ನು ಈ ಥರ ಟ್ರೈನ್ಗಳಲ್ಲಿ. ತುಂಬ ಆಗಬೇಕಾಗಿತ್ತು, ಬಟ್ ಇವಾಗ ಆಲ್ರೆಡಿ ಟ್ರೈನ್ ಲೇಟ್ ಆಗಿರೋದ್ರಿಂದ ಸೆಂಡ್ ಆಫ್ ಕಾರ್ಯಕ್ರಮಗಳು ಆಲ್ರೆಡಿ ಮುಗಿದೋಗಿರುತ್ತೆ. ಆ್ಯಕ್ಚುಲಿ ನಾನು ಸೆಂಡ್ ಆಫ್ ಕಾರ್ಯಕ್ರಮಗಳು ಮುಗಿದಾದಮೇಲೆ ನಾನು ರೈಲ್ವೆ ಸ್ಟೇಷನ್ನಿಗೆ ಬಂದಿದ್ದೀನಿ. ಬ್ರೋ, ಸ್ವಲ್ಪ ನಿಧಾನಕ್ಕೆ ಬನ್ನಿ ಬ್ರೋ. ಕೂಲ್ ಆರಾಮಾಗಿ ಬನ್ನಿ. ಸೊ ಇಷ್ಟು ಕಾಯಿಸಿದ ಮೇಲೆ ಇನ್ನೂ ಕಾಯಿಸೋದು ಸರಿಯಲ್ಲ ಅನಿಸುತ್ತೆ. ನಾನು ಹೋಗೇ ಬಿಡ್ತೀನಿ ಇವಾಗ. ನೋಡೋಣ. ನಾನು ಏನಿದೆ ಇಷ್ಟೆಲ್ಲ ಲೇಟ್ ಆದಮೇಲೆ ಅವ್ರಿಗೆ ಪಕ್ಕ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡೆ. ಅಲ್ಲಿ ನಿಮ್ಗಿಂತ ಮುಂಚೆ ಬಂದಿದ್ದೀನಿ. ನಿಮ್ಗಿಂತ ಮುಂಚೆ ಬಂದು ನಾನು ಹಿಂಗೆ ಜಸ್ಟ್ ಪಾಸ್ ಆದೆ. ಸ್ವಿಚ್ ಆಫ್ ಮಾಡಿಲ್ಲ, ಏರೋಪ್ಲೇನ್ ಮಾಡಿದ್ದೆ. ನೀನು ಫೋನ್ ಮಾಡಿದ್ನಲ್ಲ, ನೀನು ಯಾಕೆ ತಗೊಳ್ಳಿಲ್ಲ? ನಮ್ಮಮ್ಮ. ಗೈಸ್, ಮೆಜೆಸ್ಟಿಕ್ ಫೈನಲಿ ಬಿಡ್ತು. 8:40 ಅಂತ ಹೇಳಿದರು, 8:30ಗೆ ಬಿಟ್ಟಿದೆ ಮೆಜೆಸ್ಟಿಕ್ಕು. ನೋಡ್ಬೋದು, ಎಲ್ಲ ಸೆಂಡ್ ಆಫ್ ಎಲ್ಲ ಆಗಿದೆ ಎಲ್ಲರಿಗೂ. ಸೊ ಫೈನಲಿ ಡಿಪಾರ್ಚರ್ ಆಗಿದೆ. ವಿಷಯ ಏನಂದರೆ, ಟ್ರೈನ್ ಹೊರಟ ತಕ್ಷಣ ಎಲ್ಲರೂ ಮಾಡೋ ಫಸ್ಟ್ ಕೆಲಸ ಅಂದರೆ ತಮ್ಮ ಮನೆಗಳಿಗೆ ಫೋನ್ ಮಾಡೋದು. ಇವನು ಒಂದು ಫೋನಲ್ಲಿದ್ದಾನೆ, ಇಲ್ಲೊಂದು ಫೋನಲ್ಲಿದ್ದಾನೆ. ನಾನು ಈಗ ಫೋನ್ ಬಂದಿತ್ತು, ಜಸ್ಟ್ ಫೋನ್ ಕಟ್ ಮಾಡಿದೆ. ಎಲ್ಲರದ್ದು ಅದೇ ಕತೆ. ನಿಮ್ಮ ಮನೇಲಿ ಅದೇ ಕತೆನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಲಾಸ್ಟ್ ಮೊಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ದು ಒಂದು ಕ್ಯಾಂಡಿಡೇಟ್ ಇದೆ. ಆ ಕ್ಯಾಂಡಿಡೇಟಿಗೆ ಒಂದು ಫೇಸ್ ಟೈಮ್ ಮಾಡೋಣ.
ಹೊರಟ್ವಿ ಅಂತ. ಮುಖ ತೋರ್ಸಮ್ಮ, ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಮಾಡಿದವರು ಇವರೇ ಕಳ್ಳರು. ನಾನು ವ್ಲಾಗಿಂಗಿಗೆ ಕ್ಯಾಮ್ರಾ ಅಂತ ತೊಗೊಂಡೆ, ಆದರೆ ಆ ಕ್ಯಾಮ್ರಾ ನೋಡಿ ಅದರ ಯೂಸೇಜೆಲ್ಲ ನೋಡಿ ಹುಚ್ಚಿಡ್ದು ನಮ್ಮ ಅಣ್ಣ ಇವನು ಏನು ಮಾಡಿದ್ದಾನೆ ಅಂದರೆ ರಾತ್ರಿ ಹುಚ್ಚಿಡ್ದು ಕ್ಯಾಮ್ರಾ ತರಿಸ್ಕೊಂಡಿದ್ದಾನೆ. DJI Osmo Nano ನೋಡ್ಬೋದು. ವೆರಿ ಟೈನಿ ಕ್ಯಾಮ್ರಾ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬೆಂಗಳೂರಲ್ಲಿ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಸ್ಟಾಕ್ಸ್ ಎಲ್ಲ ಔಟ್ ಆಗಿದೆ. ಅಮೆಝಾನಲ್ಲಿ ಓವರ್ ನೈಟು ಪ್ರೈಮಲ್ಲಿ ತರಿಸ್ಕೊಂಡಿರೋದು. ಇಟ್ಸ್ ವರ್ತಿ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ರಾತ್ರಿ ಬೇಕೇ ಬೇಕು ಅಂತ ಕೂತ್ಕೊಂಡು ತರಿಸ್ಕೊಂಡಿದ್ದಾನೆ ಎಲ್ಲ. ನಮ್ಮ ಫುಡ್ಡೆಲ್ಲ ರೆಡಿಯಾಗಿ ಬಂದಿದೆ. ಈಗ ನಾನು ಟೇಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಎಲ್ಲ ನೀವು ನನ್ನ ಪೇಷನ್ಸಿಗೆ ಮೆಚ್ಚಬೇಕು. ನೋಡಿ, ಇದೊಂದು ಪನ್ನೀರ್ ಸಬ್ಜಿ, ದಾಲ್, ರೈಸ್, ಕರ್ಡ್, ಒಂದು ಚಪಾತಿ, ಒಂದು ವೆಜಿಟೇಬಲ್ ಫ್ರೈ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಆಸ್ಥೆಟಿಕ್ಕಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂತಲ್ಲ, ವ್ಲಾಗ್ ಮಾಡೋಕ್ಕೆ. ರಬ್ಡಿ ಮಲೈ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಸೊ ಈಗ ಊಟ ಟ್ರೈ ಮಾಡೋಣ ಮುಂದೆ. ಅದೇನೋ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲ. ಅವರಿಗೆ ಪನ್ನೀರ್ ಬಟರ್ ಮಸಾಲ ಥರ ಬಂದಿದೆ, ಪನ್ನೀರ್ ಮಟರ್ ಮಸಾಲ, ಪನ್ನೀರು ಮಟರ್ ಗ್ರೇವಿ ಇದೆ. ನನಗೆ ಜೈನ್ ಫುಡ್ ಸಿಕ್ಕಿದೆ, ಫ್ರೆಶ್ಶು ಬಿಸಿ ಬಿಸಿ ಗ್ರೇವಿ ಥರ ಇಲ್ಲ. ಸೊ ಪನ್ನೀರ್ ಬುರ್ಜಿ ಥರ ಇದೆ, ಚೆನ್ನಾಗಿದೆ. ಆಲ್ರೆಡಿ ಊಟ ಆಯಿತು. ಊಟ ಆದ ತಕ್ಷಣ ಮಲಗಬಾರ್ದು, ಮನೇಲಿ ಹೇಳ್ಕೊಟ್ಟಿದ್ದಾರೆ ಊಟ ಆದ ತಕ್ಷಣ ಮಲಗಬಾರ್ದು ಅಂತ. ಸೊ ಅದಕ್ಕೆ ಸ್ವಲ್ಪ ಕ್ಯಾಮ್ರಾ ತೊಗೊಂಡಿರೋದ್ರಲ್ಲಿ ಅಥವಾ ಇಲ್ಲಿ ಏನಾದ್ರು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಗೊತ್ತಾಗುತ್ತೆ. ಇಲ್ಲೊಂದು ಸಿಂಹಾಸನ ಇತ್ತು, ನನಗೋಸ್ಕರ ರೆಡಿ ಮಾಡಿಟ್ಟಿದ್ರು ಸಿಂಹಾಸನ. ಸೊ ಕೂತ್ಕೊಂಡಿದ್ದೀನಿ ಸಿಂಹಾಸನ ಮೇಲೆ. ಇದು ಸಿಂಹಾಸನ, ಇಲ್ಲಿ ಬೇಕಾದ್ರೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಬಟ್ ನೋಡೋಣ, ಎವ್ರಿ ಕಾರ್ನರ್ ಟ್ರೈ ಮಾಡೋದು. ರಾತ್ರಿ ಮಲ್ಗೋದು ಇದ್ದಿದ್ದೆ ಗುರು, ಮನೆಯಲ್ಲೂ ಮಲಗ್ತೀವಿ, ಇಲ್ಲಿ ಏನು ಮಲ್ಗೋದು ಅಂತ ಹೇಳಿ ಸುಮ್ಮನೆ ಕಾರ್ನರ್ ಟ್ರೈ ಮಾಡ್ತಾ ಇರೋದು ಎಲ್ಲ ಕಡೆ. ಕ್ಯಾಮ್ರಾ ಅನ್ಬಾಕ್ಸ್ ಮಾಡಿದ್ವಲ್ಲ, ಇಲ್ಲೇ ಒಂದ್ಸತಿ ಲ್ಯಾಮಿನೇಷನ್ ಕವರ್ ಹಾಕ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಮಜಾ ಇದೆ ನೋಡಿ. ಇಲ್ಲಿ ತಡಿಯಮ್ಮ ಒಂದು ನಿಮಿಷ. ಇಲ್ಲಿ ನೋಡಿ ಕ್ಯಾಮ್ರಾ ಇಲ್ಲಿದೆ, ಅದರ ವ್ಯೂ ಎಲ್ಲಿದೆ ನೋಡಿ, ಇದಿದೆ. ತೆಗೆದುಬಿಟ್ಟಿದ್ದೀವಿ ಗುರು ಇದನ್ನ. ಕ್ಯಾಮ್ರಾ ಇಲ್ಲಿ ವ್ಯೂ. ಸಮೀಪ ಬಂತು ಬಯಕೆಗಳ ವಿಶೇಷವಾದ ಮೆರವಣಿಗೆ, ಇದೀಗ ನೋಡು ಬೆರಳುಗಳ ಸರಾಗವಾದ ಬರವಣಿಗೆ. ನಿನ್ನ ಬಿಟ್ಟು ಇಲ್ಲ ಜೀವ ಎಂದು ಕೂಡ ಒಂದು ಗಳಿಗೆ. ಟ್ರೈನೀಗ ಸತ್ಯಸಾಯಿ ಪ್ರಶಾಂತಿ ನಿಲ್ಯಕ್ಕೆ ಬಂದಿದೆ. ಊಟ ಅಲ್ಲಾಗಿ ಮಲಗೋದು ಬೇಡ ಅಂತ ಸುಮ್ಮನೆ ಹೆಂಗೆ ಮಾತಾಡ್ಕೊತಾ ಹಾಡು ಹೇಳ್ಕೊತಾ ಇದ್ವಿ. ಈಗ ನೋಡಿ ಸ್ಟೇಷನಲ್ಲಿ ಇದ್ದಿದ್ದೀನಿ, ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಲೈಟ್ ಇದೆ, ಸಖತ್ತಾಗಿ ಬರ್ತಾ ಇದೆ, ಸಖತ್ತಾಗಿದೆ. ಸೊ ಸಿನಿಮ್ಯಾಟಿಕ್ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಟೈಟ್ ಆಗಿದೆ ಇಲ್ಲಿ. ಕ್ಯಾಮ್ರಾ ಇಟ್ಕೊಂಡು ಹೋಗ್ಬಿಡ್ತಾರಂತೆ. ಹೌದಾ? ಇಲ್ಲ, ಬಟ್ ಚೆನ್ನಾಗಿ ಅನ್ಸಿದ್ದನ್ನ ತಗೊಳ್ಳೋಣ ಅಂತ ಅಷ್ಟೇ.